ರಾಜ್ಯ ಸರ್ಕಾರ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಿದೆ. ಸಂಪುಟದಲ್ಲಿ ಮಂಡನೆಯಾಗಿರುವಂತಹ ವರದಿಯಲ್ಲಿನ ಜಾತಿ ಜನಸಂಖ್ಯೆಯ ವಿವರ ಈಗಾಗಲೇ ಬಹಿರಂಗ ಆಗಿದೆ. ಆದರೆ ಜಾತಿ ಗಣತಿಯ ಜನಸಂಖ್ಯೆಯ ಅಂಕಿ ಸಂಖ್ಯೆಯ ವಿರುದ್ಧ ಸಂಪುಟದ ಸಚಿವರು ಸೇರಿದಂತೆ ಕೇಸರಿ ನಾಯಕರು ಕೂಡ ಕೆಂಡ ಕಾರ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೋಡ್ತಾ ಹೋಗೋಣ. ಜಾತಿ ಗಣತಿ ಅಂಕೆ ಸಂಖ್ಯೆಗೆ ಸಚಿವರ ಅಪಸ್ವರ. ಕಾಂಗ್ರೆಸ್ ಕೇಸರಿ ನಾಯಕರು ನಿಗಿ ಕೆಂಡ. ರಾಜ್ಯ ಸರ್ಕಾರ ಕಾಂತರಾಜು ಹಾಗೂ ಜಯಪ್ರಕಾಶ್ ಹೆಗಡೆ ನೀಡಿದ ಜಾತಿ ಗಣತಿಯ ವರದಿಯನ್ನ ಸ್ವೀಕಾರ ಮಾಡಿದೆ. ಸಂಪುಟದಲ್ಲಿ ಮಂಡನೆಯಾಗಿರುವ ಜಾತಿ ಗಣತಿಯ ಜನಸಂಖ್ಯೆಯ ಅಂಕಿ ಸಂಖ್ಯೆಗಳ ವಿವರ ಈಗಾಗಲೇ ಬಹಿರಂಗವಾಗಿದೆ. ಆದರೆ ಈಗ ಅದೇ ವರದಿಗೆ ವಿರೋಧಗಳು ಕೇಳಿ ಬರ್ತಿದೆ. ವಿವಿಧ ಸಮುದಾಯಗಳ ಜನಸಂಖ್ಯೆಯ ವಿವರವನ್ನ ಪ್ರಬಲ ಸಮುದಾಯದ ಸಚಿವರು ಸೇರಿದಂತೆ ವಿಪಕ್ಷ ನಾಯಕರು ಒಪ್ಪಿಕೊಳ್ಳಲು ವಿರೋಧಿಸುತ್ತಿದ್ದಾರೆ. ಸೋರಿಕೆಯಾಗಿರುವ ಅಂಕಿ ಸಂಖ್ಯೆಗಳ ಪ್ರಕಾರ ಮುಸ್ಲಿಂ ಸಮುದಾಯ ರಾಜ್ಯದಲ್ಲೇ ಅತಿ ಹೆಚ್ಚು ಸಂಖ್ಯೆಯನ್ನ ಹೊಂದಿರುವುದಕ್ಕೆ ಲಿಂಗಾಯತ ಸಮುದಾಯದ ಪ್ರಭಾವಿ ಸಚಿವ ಎಂಬಿ ಪಾಟೀಲ್ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಐದರ್ ನಾವು ತ್ರಿಬೀದಾಗ ತರಬೇಕು, ತ್ರಿಬೀದ ಬರ್ಲಿಕ್ಕೆ ಆ ಸಮುದಾಯಗಳು ಬಹುತೇಕ ನನ್ನ ಪ್ರಕಾರ ಒಪ್ಪೋದಿಲ್ಲ. ನನ್ನ ಪ್ರಕಾರ ಅವ್ರು ಅಲ್ಲಿನೇ ಅವ್ರನ್ನ ಕೌಂಟ್ ಮಾಡುವಂಥದ್ದು ಆಗಬೇಕು. ಕೌಂಟ್ ಮಾಡಿದರೆ ನಮಗೆ ಅಷ್ಟೇ ನಮ್ಮ ಜನಸಂಖ್ಯೆ ಏನಾಗಿದೆ, ನಮ್ಮ ಪೊಲಿಟಿಕಲ್ ಸ್ಟ್ರೆಂತ್ಗೂ ಬೇಕಾಗ್ತದೆ. ಏನು ಮುಚ್ಚಿ ಮರೆಯಲ್ಲ, ಎಲ್ಲರೂ ಮಾಡ್ತಾರೆ. ಬೇರೆಯವ್ರಿಗೆ ಇದಕ್ಕೆ ನಾವು ಗೌರವಿಸೋಣ, ಅವ್ರದಕ್ಕೆ ನಮ್ದೇನೋ ಅಪೇಕ್ಷೆ ಇಲ್ಲ. ನಮ್ಮದು ಇವತ್ತು ದಿವಸ ಜನಸಂಖ್ಯೆ ಏನಿದೆಲ್ಲ ಇದು ಮೋರ್ ದೆನ್ 1 crore ದಾಟ್ತದೆ. 1 crore 10 ಲಕ್ಷ ಆಗ್ಬೋದು, 20 ಲಕ್ಷ ಆಗ್ಬೋದು, ಜಾಸ್ತಿನೇ ಆಗ್ಬೋದು. ಹೇಳಿದ್ರೆ ಯಾಕೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ. ಈಗ ಇದನ್ನೆಲ್ಲರೂ ಚರ್ಚೆ ಮಾಡ್ತೀವಿ. ಇದಕ್ಕೇನಾದ್ರು ಪರ್ಯಾಯ ಮಾರ್ಗ ಇದೆಯಾ? ಒಟ್ಟರು ಒಂದೇ ಹೆಡ್ನಾಗ ತರಬೇಕು ಅನ್ನೋದು ಅದಕ್ಕೆ ಕಷ್ಟ ಇದೆ. ಯಾಕಂದ್ರೆ ಆ ಸಮುದಾಯಗಳು ಒಪ್ಪಲಿಕ್ಕಿಲ್ಲ. 2A ಸಮುದಾಯಗಳು ಅವ್ರು ಒಪ್ಪಲಿಕ್ಕಿಲ್ಲ. ಸೊ ಇದೆಲ್ಲ ಸಮಸ್ಯೆಗಳು. ಇದನ್ನು ಹೆಂಗೆ ಬಗೆಹರಿಸಬೇಕು, ಏನಾದರೂ ಉಪಾಯಗಳದಾವ ಅಂಥೇಳಿ. ಆದರೆ ಇಷ್ಟೇ ಯಾವುದೇ ಸಂಘರ್ಷಗಳಿಲ್ಲ. ಎಲ್ಲರೂ ಕೂಡಿಸಿ ನಮ್ಮ ಲಿಂಗಾಯತ ಇದು ಪ್ರಶ್ನೆ ಬಂದಾಗ ನಾವು ಕೂಡಿಕೊಂಡು ಚರ್ಚೆ ಮಾಡಿ ಇದನ್ನು ಒಂದು ತರ್ತೀವಿ. ಒಕ್ಕಲಿಗ ಸಮುದಾಯಕ್ಕೆ 6ನೇ ಸ್ಥಾನ ದೊರಕಿರುವುದಕ್ಕೆ ಸಮುದಾಯದ DCM DK ಶಿವಕುಮಾರ್ ನನಗೆ ಗೊತ್ತಿದೆ. ನಾನು KPCC ಅಧ್ಯಕ್ಷ ಆಗಿದ್ದೇನೆ. ಎಲ್ಲರಿಗೂ ನ್ಯಾಯ ಕೊಡಿಸಬೇಕಾಗಿರುವುದು ನನ್ನ ಡ್ಯೂಟಿ ಎಂದು ಹೇಳಿದರು. ನನಗೆ ಗೊತ್ತಿದೆ ರೀ, ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕಾದ್ದು ನಮ್ಮ ಡ್ಯೂಟಿ. ನನ್ನ ಧ್ವನಿ, ನನ್ನ ದೇಹ, ನನ್ನ ಉದ್ದೇಶ, ನನ್ನ ಪದ್ಧತಿ, ನನ್ನ ಸಂಕಲ್ಪ ಎಲ್ಲ ಕೂಡ ಇದೆ. ನಾವು ಮಾಡ್ತೀವಿ. ನಾನೊಬ್ಬ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನನಗೆ ಅದೆಲ್ಲ ಗೊತ್ತಿಲ್ಲ, ಅದನ್ನ ನಾನು ನೋಡಿಲ್ಲ. ಇದರ ನಡುವೆ ಅಶೋಕ್ ಸಹ ಕಿಡಿಕಾರಿದ್ದು ಕರ್ನಾಟಕವನ್ನ ಸಿದ್ದರಾಮಯ್ಯ ಮಿನಿ ಪಾಕಿಸ್ತಾನ ಮಾಡ್ತಿದ್ದಾರೆ. ಜಾತಿಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡ್ತಿದೆ. ಓಟಿಗಾಗಿ ಧರ್ಮ ಆಧಾರಿತವಾಗಿ ಭಾಗವನ್ನ ಮಾಡ್ತಿದ್ದಾರೆಂದು ಆರೋಪಿಸಿದ್ರು. ಈ ರಾಜ್ಯದಲ್ಲಿ ಮುಸ್ಲಿಮರೇ ನಂಬರ್ 1 ಅಂತ ತಯಾರು ಮಾಡಬೇಕಾದ್ರೆ ಇದರಲ್ಲಿ ಎಷ್ಟು ಕುತಂತ್ರ ಅಡಗಿದೆ. ಎಷ್ಟು ಈಗಾಗಲೇ ಟಿಪ್ಪು ಜಯಂತಿ ಮಾಡಿದವ್ರಿಗೆ ಮತ್ತೆ ಅವ್ರಿಗೆ 10,000 ಕೋಟಿ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ 4% ರಿಸರ್ವೇಷನ್ ಕಾಂಟ್ರಾಕ್ಟಲ್ಲಿ ಕೊಡ್ತೀನಿ ಅಂತ ಹಿಂಗೆ ಬಹುಮಾನಗಳ ಮೇಲೆ ಬಹುಮಾನಗಳು ಕೊಟ್ಟಾಗೆ ಅರ್ಥ ಮಾಡ್ಕೊಬೇಕಾಯ್ತು ಈ ರಾಜ್ಯದ ಜನ. ಹಿಂಗೆ ಸಿದ್ದರಾಮಯ್ಯ ಇದ್ದರೆ ಕರ್ನಾಟಕದಲ್ಲೂ ಕೂಡ ಪಾಕಿಸ್ತಾನಗಳು, ಮಿನಿ ಪಾಕಿಸ್ತಾನಗಳು ಉತ್ಪತ್ತಿ ಆಗೋಕ್ಕೆ ದಾರಿ ಆಗ್ತದೆ. ಒಟ್ನಲ್ಲಿ ಸರ್ಕಾರ ಸ್ವೀಕಾರ ಮಾಡಿರುವ ಜಾತಿ ಜನಗಣತಿಗೆ ಸ್ವಪಕ್ಷದ ಸಚಿವರು ಸೇರಿದಂತೆ ವಿಪಕ್ಷ ನಾಯಕರು ಸಹ ಅಸಮಾಧಾನಗೊಂಡಿದ್ದು ಇದೀಗ ಬಹಿರಂಗವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.